ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಫಾಲ್ಗುಣ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಬಾರಿ ನಾಳೆ ಮಾರ್ಚ್ 10ನೇ ತಾರೀಕು ಭಾನುವಾರದಂದು ಫಾಲ್ಗುಣ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಯು ವಿಶೇಷವಾಗಿ ಸಂತೋಷ, ಆಸ್ತಿ ಮತ್ತು ಅದೃಷ್ಟವನ್ನು ಪಡೆಯಲು ಹೆಚ್ಚು ಫಲಪ್ರದವಾಗಿದೆ. ಫಾಲ್ಗುಣ ಅಮಾವಾಸ್ಯೆಯಂದು ಉಪವಾಸವನ್ನು ಮಾಡುವುದರಿಂದ ಅತ್ಯಂತ ಬೇಗ ಶುಭ ಫಲಗಳನ್ನು ಪಡೆಯಬಹುದು. ಅಮಾವಾಸ್ಯೆ ದಿನದಂದು ಈ ಕೆಲಸಗಳನ್ನು ಮಾಡಿದರೆ ದರಿದ್ರ ಬರುತ್ತದೆ. ಅಮಾವಾಸ್ಯೆಯ ದಿನ ಹಗಲಿನಲ್ಲಿ ಅಪ್ಪಿತಪ್ಪಿಯೂ ಮಲಗಬಾರದು. ಸೂರ್ಯೋದಯಕ್ಕೂ ಮುನ್ನವೇ ಏಳಬೇಕು. ಮನೆಯಲ್ಲಿ ತಾಮಸಿಕ ಆಹಾರ ಅಂದರೆ ಮಾಂಸಾಹಾರವನ್ನು ತಯಾರಿಸಬಾರದು. ಬೆಳ್ಳುಳ್ಳಿ, ಈರುಳ್ಳಿಯನ್ನು ಅಮಾವಾಸ್ಯೆ ದಿನ ಸೇವಿಸಬಾರದು. ಸಾತ್ವಿಕ ಆಹಾರ ಸೇವನೆ ಮಾಡುವುದು ಒಳ್ಳೆಯದು. ಅಮಾವಾಸ್ಯೆ ದಿನ ಕೋಪ ಮಾಡಿಕೊಳ್ಳಬಾರದು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅಮಾವಾಸ್ಯೆ ದಿನ ಮನೆಗೆ ಬರುವ ಯಾವುದೇ ವ್ಯಕ್ತಿಯನ್ನು ಖಾಲಿ ಕೈಯಲ್ಲಿ ಕಳಿಸಬಾರದು. ಅಮಾವಾಸ್ಯೆ ದಿನದಂದು ದಾನ ಮಾಡುವುದು ತುಂಬ ಒಳ್ಳೆಯದು. ಅಮಾವಾಸ್ಯೆ ದಿನ ಹೊಸ ಬಟ್ಟೆಗಳನ್ನು ಧರಿಸಬಾರದು ಮತ್ತು ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳಬಾರದು. ಅಮಾವಾಸ್ಯೆ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ತಿಳಿ ಬಣ್ಣದ ಶುಭ್ರವಾದ ಬಟ್ಟೆಗಳನ್ನೇ ಧರಿಸಬೇಕು. ಅಮಾವಾಸ್ಯೆ ದಿನ ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುವುದರಿಂದ ಆ ದಿನ ದೂರದ ಪ್ರಯಾಣ ಮಾಡುವುದು ಒಳ್ಳೆಯದಲ್ಲ. ಅಮಾವಾಸ್ಯೆ ದಿನದಂದು ತಲೆಗೆ ಸ್ನಾನವನ್ನು ಮಾಡಬಾರದು. ತಲೆಯನ್ನು ತೊಳೆದುಕೊಳ್ಳಬಾರದು. ಹಾಗೂ ಒಂದು ವೇಳೆ ತಲೆ ಸ್ನಾನವನ್ನು ಅವತ್ತಿನ ದಿವಸ ಮಾಡಲೇಬೇಕು ಅಂದರೆ ತಲೆಗೆ ಎಣ್ಣೆಯನ್ನು ಹಾಕಿಕೊಂಡು ತಲೆ ಸ್ನಾನ ಮಾಡಬಾರದು. ಅಮಾವಾಸ್ಯೆ ದಿನದಂದು ಉಪವಾಸ ಮಾಡುವವರು ಉಪ್ಪನ್ನು ಸೇವಿಸಬಾರದು. ಸಂಜೆ ಮನೆಯನ್ನು ಕತ್ತಲೆಯಲ್ಲಿ ಬಿಡಬಾರದು. ಅಮಾವಾಸ್ಯೆ ದಿನ ತಪ್ಪದೆ ಈ ಕೆಲಸಗಳನ್ನು ಮಾಡಿ. ಅಮಾವಾಸ್ಯೆ ದಿನದಂದು ತಪ್ಪದೆ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಅಮಾವಾಸ್ಯೆಯನ್ನು ಶನಿದೇವರ ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಅಮಾವಾಸ್ಯೆ ದಿನ ಶನಿ ದೇವಸ್ಥಾನದಲ್ಲಿ ನೀಲಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ಕಪ್ಪು ಕಾಡಿಗೆ, ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ. ಅಮಾವಾಸ್ಯೆಯ ದಿನ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ನಿಮ್ಮ ಪೂರ್ವಜರನ್ನು ಸ್ಮರಿಸುತ್ತಾ ಅರಳಿ ಮರವನ್ನು 7 ಸುತ್ತು ಹಾಕಿ. ಅಮಾವಾಸ್ಯೆ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಹಸುವಿನ ಹಾಲು, ಮೊಸರು ಮತ್ತು ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿಸಿ ಕಪ್ಪು ಎಳ್ಳನ್ನು ಅರ್ಪಿಸಿ. ಸ್ನೇಹಿತರೆ, ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.